ಹಾಯ್ ಹಲೋ ನಮಸ್ಕಾರ. ಯಾವುದೇ ರೆಸಾರ್ಟಿಗೆ ಹೋಗಬೇಕು ಡೇ ಔಟಿಗೆ ಅಂತಂದರೆ ಸಿಕ್ಕಾಪಟ್ಟೆ ನೋಡ್ತಾ ಹೋಗ್ತೀವಿ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾದಲ್ಲಿ. ಓಕೆ ನಾವು ವರ್ತ್ ಫಾರ್ ಮನಿನಾ ಅಂತ. ಬಟ್ ಇದನ್ನು ಮಾತ್ರ ನಾನು ಹೇಳ್ತೀನಿ 100% ವರ್ತ್ ಫಾರ್ ಮನಿ. ಸಖತ್ತು ವಾಸ್ಟ್ ಆಗಿದೆ, ತುಂಬ ಚಂದ ಗ್ರೀನ್ರಿ. RR ರಿಟ್ರೀಟ್ ನೆಲಮಂಗಲ. ನೀವೇನಾದರೂ ಡೇ ಔಟ್ ಪ್ಲ್ಯಾನ್ ಮಾಡ್ತಾಯಿದ್ರೆ, ಎಸ್ಪೆಷಲಿ ಕಿಟಿ ಗ್ರೂಪ್, ನಮ್ಮ ಲೇಡೀಸ್ ಗ್ರೂಪ್, ಹಾಗೆ ಯಂಗ್ಸ್ಟರ್ಸು, ಖಂಡಿತ ಇದಕ್ಕೆ ಯಾವುದೇ ಡೌಟ್ ಇಲ್ಲದೆ ಭೇಟಿ ಕೊಡಿ. ಬಹಳಷ್ಟು ಸರಿ ಹೋದ್ಮೇಲೆ ಗೊತ್ತಾಗುತ್ತೆ, ಅಯ್ಯೋ ಇದು ವರ್ತಿಲ್ಲ, ಇಲ್ಲಿ ಚೆನ್ನಾಗಿಲ್ಲ, ಹಾಗೆ ಹೀಗೆ ಅಂತ. ಬಟ್ ಇಲ್ಲಿ ನಾನು ಓವರಾಲ್ ರಿವ್ಯೂ ಕೊಡೋದಾದರೆ 100ಗೆ 90% ಕೊಡ್ತೀನಿ. 10% ಸಣ್ಣ ಪುಟ್ಟ ಅಷ್ಟೇ, ಅದು ಯಾವುದೂ ಮೇಜರ್ ಅಲ್ಲ ಪ್ರಾಬ್ಲಮ್ಮು. ಅದರ್ವೈಸ್ ಫುಡ್ ಗುಡ್ಡು, ಎನ್ವೈರ್ನ್ಮೆಂಟ್ ಗುಡ್ಡು, ಮತ್ತು ಎಲ್ಲ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ. ಸೊ ಹೋದ ತಕ್ಷಣ ನಿಮಗೆ ಪ್ಯಾಕೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಯೂಶ್ವಲಿ ಬ್ರೇಕ್ಫಾಸ್ಟಿಂದ 9 AM ಇಂದ ತೊಗೊಂಡ್ರೆ ದಿ ಬೆಸ್ಟು. ಹಾಲ್ಟ್ ಆಗೋರಿಗೆ ಬೇರೆ ಅದು ಗೊತ್ತೇ ಇರುತ್ತೆ ನಿಮಗೆಲ್ಲ. ಕ್ಲೀನಾದ ಹೈಜೆನಿಕ್ ವೇನಿಂದ ಊಟ ತಿಂಡಿ ಎಲ್ಲ ಸರ್ವ್ ಮಾಡ್ತಾರೆ. ಬಹಳಷ್ಟು ಲೈವ್ ಕೌಂಟ್ರೇ ಇದೆ ಇಲ್ಲಿ. ವಡೆ ಇರಬಹುದು, ದೋಸೆ ಇರಬಹುದು, ಮತ್ತು ಮಧ್ಯಾಹ್ನ ಊಟಕ್ಕೆ ಜಿಲೇಬಿ. ಇಲ್ಲಿ ಇನ್ನೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಇವರು ಸ್ಟಾರ್ಟರ್ನ ತುಂಬ ಕೊಟ್ಬಿಡ್ತಾರೆ ಮಧ್ಯಾಹ್ನ. ಅದನ್ನು ಸ್ವಲ್ಪ ಕಟ್ ಆಫ್ ಮಾಡಿ ಅದನ್ನು ಸಾಯಂಕಾಲ ಹೊರಡ್ತೀವಲ್ಲ ಆವಾಗ ಸ್ನ್ಯಾಕ್ಸಿಗೆ ಇಟ್ಕೊಳ್ಬಹುದು ಅಂತ ನಮ್ಮ ಸಜೆಷನ್ನು. ಮಧ್ಯಾಹ್ನ ಅಷ್ಟು ಸ್ಟಾರ್ಟರ್ ತಿಂದು ಊಟ ಮಾಡೋದಕ್ಕೆ ಜಾಗನೇ ಇರಲ್ಲ, ಅಷ್ಟು ಸ್ಟಾರ್ಟರ್ ಇರುತ್ತೆ. ವೆರೈಟಿ ಮಾತ್ರ ಬೇಜಾನ್ ಅಂತಾರಲ್ಲ ಆ ಥರ. ಬಹಳ ಇಷ್ಟ ಆಗೋದು ಏನು ಅಂತಂದರೆ ಸುತ್ತ ಇರುವ ಗ್ರೀನ್ರಿ ಮತ್ತು ದಿ ಬೆಸ್ಟ್ ಸ್ಟಾಫ್. ಎಲ್ಲರೂ ಅಷ್ಟು ಚೆನ್ನಾಗಿ ಗೈಡ್ ಮಾಡ್ತಾರೆ. ವೇವ್ ಪೂಲ್ ಅಂತೂ ಸಿಕ್ಕಾಪಟ್ಟೆ ಕ್ಲೀನಾಗಿಟ್ಟಿದ್ದಾರೆ. ಸಾಂಗ್ಸ್ ಮಾತ್ರ ಆಸಮ್ ಅಂದರೆ ಆಸಮ್. ಎಷ್ಟು ಮಸ್ತ್ ಸಾಂಗ್ಸ್ ಅಂದರೆ ಎಲ್ಲ ಹೊಸದು. ಕೆಲವು ಕಡೆ ನಾವು ಹೋಗಿದ್ದೀವಿ, ಅದೇ ಪ್ಲೇಲಿಸ್ಟ್ ಓಡ್ತಾ ಇರುತ್ತೆ. 2ನೇ ಸರಿ ಹೋದರೂ ಅದೇ ಪ್ಲೇಲಿಸ್ಟ್ ಇರುತ್ತೆ. ಇಲ್ಲಿ ಹಾಗಲ್ಲ. ಮತ್ತು ಈ ಲಾಕರ್ ಸಿಸ್ಟಮು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೆನ್ಸರ್ ಬ್ಯಾಂಡ್ ಇದು, ಜಸ್ಟ್ ಅದನ್ನು ಟಚ್ ಮಾಡಿದ್ರೆ ಸಾಕು ಓಪನ್ ಆಗುತ್ತೆ. ಲಾಕರ್ಗೂ ಒಂದು ಸಜೆಷನ್ ಕೊಡ್ತೀನಿ. ಒಂದರಲ್ಲಿ 3 ಬ್ಯಾಕ್ ಪ್ಯಾಕ್ ಬರುತ್ತೆ ಅಂತಾರೆ, ಬಟ್ 3 ಬರೋಲ್ಲ, 2 ಬರೋದು. ಅದನ್ನು ನೆನಪಲ್ಲಿಟ್ಕೊಳ್ಳಿ ಲಗೇಜ್ ಎಲ್ಲ ಇದ್ದರೆ ಅಂತ. ಹಾಗೆ ಇನ್ನೊಂದು ಅಂದರೆ ಈ ವೆಲ್ಕಮ್ ಡ್ರಿಂಕ್ಸ್ಗೆ ಕೂಪನ್ ಕೊಡ್ತಾರೆ, ಜೋಪಾನವಾಗಿ ಇಟ್ಕೊಳ್ಳಿ. ಕಬ್ಬಿನ ಹಾಲು ಸಖತ್ತು ಫ್ರೆಶ್ ಆಗಿರುತ್ತೆ. ಜಿಲೇಬಿ ಹೇಳಿದ್ನಲ್ಲ ನೋಡಿ, ಇದೇನೆ ಜಿಲೇಬಿ ಲೈವ್ ಕೌಂಟ್ರು, ಸಖತ್ತು ಟೇಸ್ಟಿಯಾಗಿತ್ತು. ಸ್ಟಾರ್ಟರಲ್ಲಿ ಎಲ್ಲ ಇತ್ತು, ವೆಜ್ಜು ನಾನ್ ವೆಜ್ ಎಲ್ಲ ಇತ್ತು. ಅವ್ರವ್ರ ಇಷ್ಟ ಏನಾದರೂ ತಿನ್ಬೋದು. ಬಟ್ ಮಿಕ್ಸ್ ಇರಲ್ಲ, ದೂರ ಇರುತ್ತೆ. ತುಂಬ ವೀಗಾನ್ ಅನ್ನೋರಿಗೆ ಅವ್ರ ಪಾಡಿಗೆ ಅವ್ರು ಆ ಕಡೆ ಹೋಗ್ಕೊಂಡು ಕೂತ್ಕೊಂಡು ತಿನ್ಬೋದು. ಆ ಕೌಂಟ್ರ್ ಇದೆಯಲ್ಲ ತುಂಬ ಚೆನ್ನಾಗಿದೆ. ಒಳ್ಳೆ ಮರದ ಒಂದು ಲಾನ್ ಥರ ಮಾಡಿದ್ದಾರೆ ಅವರು. ಫುಲ್ಲು ಹಸಿರು ಮರ, ಅಲ್ಲಿ ಕುತ್ಕೊಳ್ಳೋಕೆ ಬೆಂಚ್ಗಳು ಹಾಕಿದ್ದಾರೆ. ಅದು ಮಾತ್ರ ಸಖತ್ ಇಷ್ಟ ಆಯ್ತು ನನಗೆ. ಆ್ಯಂಡ್ ಊಟಕ್ಕೆ ಬಿಸಿ 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 ತಂದೂರಿ ರೋಟಿ ಕೊಡ್ತಾರೆ. ನಾನ್ ಕೂಡ ಇದೆ, ನಿಮ್ಗೆ ಏನು ಬೇಕು ಅದನ್ನು ನೀವು ತಿನ್ನಬಹುದು. ಅಗೇನ್ ನಿಮ್ಮ ಚಾಯ್ಸು. ಎಲ್ಲ ಥರದ ವೆಜ್ ಕರಿ ಎಲ್ಲ ಆಯಿತು, ನಾನ್ ವೆಜ್ ಅವರಿಗೆ ನಾನ್ ವೆಜ್ಜು. ಇನ್ನು ಹೋದ ತಕ್ಷಣ ಒಂದು ರೌಂಡ್ ಹೊಡ್ಕೊಂಡು ಯಾವ್ಯಾವ ಗೇಮ್ನ ವರ್ಕೌಟ್ ಮಾಡ್ಕೋಬೋದು ಅಂತ ನೋಡಿ. ಫ್ರೀ ಗೇಮು ಮತ್ತು ಪೇಯ್ಡಲ್ಲೂ ಅಷ್ಟೇ. ಗ್ರೂಪಲ್ಲಿ ಹೋದರೆ ಕನ್ಸೆಷನ್ ಇದೆ. ತುಂಬ ಒಳ್ಳೆ ಸ್ಟಾಫ್ ಇದ್ದಾರೆ, ಬಹಳಷ್ಟು ಜನ ಇದ್ದಾರೆ. ನಮಗೆ ಹೆಸರೆಲ್ಲ ಅಲ್ಲಲ್ಲೇ ಹೇಳ್ತಾ ಇದ್ರೂ ಮರ್ತು ಹೋಯಿತು. ಅಂತ ಒಬ್ಬರು ತುಂಬ ಚೆನ್ನಾಗಿ ನಿಮ್ಮನ್ನು ಅಂತ ಅಟೆಂಡ್ ಮಾಡ್ತಾರೆ. ಎಷ್ಟು ಚೆನ್ನಾಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಮತ್ತು ಸಂತೋಷ್ ಅಡ್ವೆಂಚರ್ ಗೇಮೆಲ್ಲ ಆಡಿಸ್ತಾರೆ. ಮುಬಾರಕ್ಕು, ಸಂಗಮೇಶು, ತುಂಬ ಜನ ಇದ್ದಾರೆ. ಆಲ್ ಆರ್ ಗುಡ್. ಈ ರಿಸೆಪ್ಷನಿಂದನೇ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿ ಡೀಟೇಲ್ಸ್ ಹೇಳ್ತಾರೆ. ಮತ್ತು ಫೋನ್ ನಂಬರ್ಗಳು ಕೊಟ್ಟಿರ್ತಾರೆ 2-3. ಏನೇ ಬೇಕು ಹೆಲ್ಪು ಅಂತಂದರೆ ನೀವು ಫಟಾಫಟ್ ಅಂತ ಅವರಿಗೆ ಫೋನ್ ಮಾಡಬಹುದು. ನಾವು ಕಿಟಿ ಗ್ರೂಪ್ ಹೋಗಿದ್ದು, ತುಂಬ ಸೇಫಾಗಿ ಕೇರ್ ತೊಗೊಂಡು. ಇದನ್ನು ನೀವು ಅಕಾರ್ಡಿಂಗ್ ಟು ಯುವರ್ ವೆಯ್ಟ್ ಈ ಒಂದು ಔಟ್ಡೋರ್ ಗೇಮ್ ಆಡಬಹುದಾ ಇಲ್ವಾ, ರೋಪ್ ವೇ ಇರಬಹುದು ಅಥವಾ ಬೇರೆ ಇನ್ಯಾವುದೋ ಸೈಕ್ಲಿಂಗ್ ಇರ್ಬೋದು, ಅದನ್ನೆಲ್ಲ ತುಂಬ ಚೆನ್ನಾಗಿ ಹೇಳಿದ್ರು. ಖುಷಿ ಆಯಿತು. 100% ವರ್ತ್ ಫಾರ್ ಯುವರ್ ಮನಿ. ಏನು ಹಿಂದೆ ಮುಂದೆ ನೋಡಬೇಡಿ. ಫುಡ್ಡು ಎಲ್ಲ ಕಡೆ ಒಂಚೂರು ಹೆಚ್ಚು ಕಡಿಮೆ ಇರುತ್ತೆ, ಬಟ್ ಇಲ್ಲಿ ಆ ಥರ ಹೇಳಿದ್ನಲ್ಲ 90% ಅಷ್ಟೇ. ಇನ್ನು ಇದು ನೋಡಿ ರೆಸ್ಟ್ ರೂಮು, ಇದಂತೂ ತುಂಬ ಚೆನ್ನಾಗಿದೆ. ಚೇಂಜಿಂಗ್ ಪ್ಲೇಸ್, ಚೇಂಜ್ ಓವರ್ ಮಾಡ್ತೀವಲ್ಲ ಆ ಜಾಗ ತುಂಬ ಕ್ಲೀನ್ ಇಟ್ಟಿದ್ದಾರೆ. ಸ್ಕಿಡ್ ಆಗಬಾರ್ದು ಅಂತ ನಾನ್ ಸ್ಕಿಪ್ ಕಲ್ಲುಗಳು, ಟೈಲ್ಸ್ ಅದೆಲ್ಲ. ಮತ್ತು ಇದು ಕಾಟೇಜು ತುಂಬ ಚೆನ್ನಾಗಿತ್ತು. ವಿ ಎಂಜಾಯ್.